ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು 2 ದಿನದಿಂದ ವಿಡಿಯೋ ಏನೂ ಹಾಕಿಲ್ಲ, ಎಲ್ಲರಿಗೂ ಕ್ಷಮೆ ಇರಲಿ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಎಗ್ ನೂಡಲ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಸ್ವಲ್ಪನೇ ಮಾಡ್ತಾ ಇರೋದು. ಇಷ್ಟಕ್ಕೆ ಒಂದೇ ಒಂದು ಈರುಳ್ಳಿ ತಗೊಂಡಿದ್ದೀನಿ, 4 ಮೆಣಸಿನ್ಕಾಯಿ ನೋಡಿ, ಈ ಥರ ಹಣ್ಣು ಮೆಣಸಿನ್ಕಾಯಿ 2, ಹಸಿ ಮೆಣಸಿನ್ಕಾಯಿ 2, ಇದು ಶುಂಠಿ ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೀನಿ. ಆಮೇಲೆ ನೋಡಿ 3 ಮೊಟ್ಟೆ ತಗೊಂಡಿದ್ದೀನಿ. ಈ ಮೊಟ್ಟೆಗೆ ಸ್ವಲ್ಪ ಉಪ್ಪು, ಮೆಣಸಿನ ಪುಡಿ, ಕಾಳು ಮೆಣಸು ಹಾಕೋಣ. ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ. ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಬಾಣಲೆ ಇಟ್ಕೊಳ್ಳೋಣ. ನೋಡಿ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡು ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಇದು ಮೊಟ್ಟೆನ ಫಸ್ಟು ಫ್ರೈ ಮಾಡ್ಕೊಂಡು ಇಟ್ಕೊಳ್ಳೋಣ. ನೋಡಿ ಮೊಟ್ಟೆನ ಮಾತ್ರ ಇದು ಉಪ್ಪು ಪೆಪ್ಪರ್ ಪೌಡ್ರು ಹಾಕಿದಿರಲ್ಲ, ಇದು ಮೊಟ್ಟೆನ ಫ್ರೈ ಮಾಡಿ ಸೈಡ್ಗೆ ಎತ್ತಿಕ್ಕೋಬೇಕು. ನೋಡಿ ಮೊಟ್ಟೆ ಫ್ರೈ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ. ಇದು ಗೋಲ್ಡನ್ ಕಲರ್ ಆಗಲಿ. ನೋಡಿ ಗೋಲ್ಡನ್ ಕಲರ್ ಆಗಿದೆ. ಇದಕ್ಕೆ ಸ್ವಲ್ಪ ಜಜ್ಜಿಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಾಡ್ಕೊಳ್ಳಿ. ಮಕ್ಕಳು ತುಂಬ ಇಷ್ಟಪಡ್ತಾರೆ ಎಗ್ ನೂಡಲ್ಸು. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಲಿ, ಶುಂಠಿ ಬೆಳ್ಳುಳ್ಳಿ ನೋಡಿ. ಇದು ಎಲ್ಲ ಸ್ಮೆಲ್ ಹೋಗಿದೆ ನೋಡಿ. ನೂಡಲ್ಸು ಬೇಯಿಸಿಕೊಂಡಿದ್ದೆ ನಾನು. ನೂಡಲ್ಸು ನೋಡಿ, ಮೊಟ್ಟೆನೂ ಹಂಗೆ ಹಾಕೊಂಡ್ಬಿಡ್ರಿ, ಎಲ್ಲ ಎರಡು ಮಿಕ್ಸ್ ಆಗುತ್ತೆ. ಉಪ್ಪು ಒಂಚೂರು ಹಾಕ್ಕೊಳ್ಳಿ, ಮೊಟ್ಟೆಗೆ ಅವಾಗೆ ಹಾಕ್ಕೊಂಡಿದ್ರಲ್ಲ, ನೂಡಲ್ಸ್ ಗಿಡಿಬೇಕಲ್ಲ ಅದಕ್ಕೆ. ಮಿಕ್ಸ್ ಮಾಡಿಕೊಂಡು ನೋಡಿ ಸ್ವಲ್ಪ ಸಾಸ್ ಹಾಕ್ಕೊಳ್ಳಿ. ಸಾಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಸಿಂಪಲ್ ಆಗಿ ಎಗ್ ನೂಡಲ್ಸ್ ರೆಡಿ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್.